ಕನ್ನಡಿಗರ ವಿರುದ್ಧ ನಾಲಿಗೆ ಹರಿಬಿಟ್ಟ ಸೋನುಗೆ ಶಾಕ್. ಅಧಿಕೃತವಾಗಿ ಸೋನು ನಿಗಮ್ ಬ್ಯಾನ್. ಖಾಸಗಿ ಸರ್ಕಾರಿ ಸಿನಿಮಾಗೂ ಹಾಡಂಗಿಲ್ಲ ದೌಲತ್ತಿನ ಗಾಯಕ. ಕರ್ನಾಟಕಕ್ಕೂ ಕಾಲು ಇಡಂಗಿಲ್ಲ ಸೋನು ನಿಗಮ್. ಇತ್ತೀಚೆಗೆ ಕನ್ನಡಿಗರ ವಿರುದ್ಧ ಏರು ಧ್ವನಿಯಲ್ಲಿ ಅನಾವಶ್ಯಕ ಮಾತನಾಡಿದ ಗಾಯಕ ಸೋನು ನಿಗಮ್ಗೆ ಶಾಕ್ ಆಗಿದೆ. ಹೌದು, ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆಯಿಂದ ಕನ್ನಡ ಚಿತ್ರರಂಗ ನೆಗಿನಿಗಿ ಕೆಂಡವಾಗಿತ್ತು. ಅವರ ವಿರುದ್ಧ ಪೊಲೀಸ್ ನೋಟಿಸ್ ಜಾರಿಯಾಗಿದೆ ಮತ್ತು ಚಿತ್ರರಂಗ ಅವರನ್ನ ಬಹಿಷ್ಕರಿಸಿದೆ. ಇದು ವೃತ್ತಿ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಕ್ಷಮೆಯಾಚನೆ ಮಾಡದಿರುವುದು ಇದಕ್ಕೆ ಮೂಲ ಕಾರಣವಾಗಿದೆ. ಒಂದು ಕಡೆ ಅವರಿಗೆ ನೋಟಿಸ್ ಜಾರಿಯಾಗಿದೆ, ಮತ್ತೊಂದು ಕಡೆ ಅವರಿಂದ ಕನ್ನಡ ಹಾಡುಗಳನ್ನು ಹಾಡಿಸದಿರುವ ನಿರ್ಧಾರ ಮಾಡಲಾಗಿದೆ. ಈ ಎಲ್ಲ ಬೆಳವಣಿಗೆ ಸೋನು ನಿಗಮ್ ವೃತ್ತಿ ಜೀವನದ ಮೇಲೆ ನೇರ ಪರಿಣಾಮವನ್ನ ಉಂಟು ಮಾಡುವ ಸಾಧ್ಯತೆ ಇದೆ. ಸೋನು ನಿಗಮ್ಗೆ ಕನ್ನಡದ ಮೇಲೆ ವಿಶೇಷ ಪ್ರೀತಿ ಗೌರವ ಇದ್ದಿದ್ದು ನಿಜವೇ. ಆದರೆ ಅವರು ನೀಡಿದ ಹೇಳಿಕೆ ಸಾಕಷ್ಟು ಚರ್ಚೆ ಹುಟ್ಟಾಕಿತ್ತು. ಕನ್ನಡ ಹೀಗೆ ಹೇಳಿದ್ದರಿಂದಲೇ ಪಹಲ್ಗಾಮ್ ದಾಳಿಯಾಯಿತು ಅನ್ನೋ ಮೂಲಕ ಸೋನು ನಿಗಮ್ ಸುಮ್ಮನೆ ತಮ್ಮ ಮೇಲೆ ವಿವಾದವನ್ನ ಎಳೆದುಕೊಂಡ್ರು. ಆ ಬಳಿಕ ಅವರು ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟರೆ ಹೊರತು ಕ್ಷಮೆ ಕೇಳಲೇ ಇಲ್ಲ. ಈಗ ಇದನ್ನ ಗಂಭೀರವಾಗಿ ಪರಿಗಣಿಸಿರೋ ಕರ್ನಾಟಕ ಫಿಲ್ಮ್ ಚೇಂಬರ್ ಅವರಿಗೆ ಅವಕಾಶ ನೀಡದಿರಲು ನಿರ್ಧಾರ ಕೈಗೊಂಡಿದೆ. ಇದೇ ವಿಚಾರದ ಬಗ್ಗೆ ಮಾತನಾಡಿರೋ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು, ಘಟನೆ ಬಳಿಕ ಇವರಿಗೂ ಸೋನು ನಿಗಮ್ ಕನ್ನಡಿಗರ ಬಳಿ ಕ್ಷಮೆ ಕೇಳಲೇ ಇಲ್ಲ. ಇನ್ಮುಂದೆ ಸೋನು ನಿಗಮ್ ಅವರಿಂದ ಚಿತ್ರರಂಗದವರು ಮ್ಯೂಸಿಕಲ್ ನೈಟ್ಸ್ ಮಾಡುವುದಿಲ್ಲ, ಅವರ ಬಳಿ ಹಾಡನ್ನ ಹಾಡಿಸುವುದಿಲ್ಲ. ಈ ಕ್ಷಣದಿಂದಲೇ ಸೋನುಗೆ ಅಸಹಕಾರ ತೋರಬೇಕೆಂದು ನಿರ್ಧಾರ ಮಾಡಲಾಗಿದೆ ಎಂದಿದ್ದಾರೆ. ಸೋನು ನಿಗಮ್ ಸಂಗೀತವನ್ನೇ ನಂಬಿಕೊಂಡು ಇದ್ದವರು. ಮ್ಯೂಸಿಕಲ್ ನೈಟ್ಸ್ ಹಾಗೂ ಹಾಡು ಹೇಳುವುದರಿಂದ ಅವರಿಗೆ ಗಳಿಕೆ ಆಗ್ತಾ ಇತ್ತು. ಆದರೆ ಈಗ ಅವರು ಕನ್ನಡ ಸಿನಿಮಾಗಳಿಗೆ ಹಾಡನ್ನ ಹೇಳಲು ಸಾಧ್ಯವಾಗದೇ ಇರುವುದು ಅವರಿಗೆ ಒಂದು ರೀತಿಯಲ್ಲಿ ನಷ್ಟವೇ ಆಗಿದೆ. ಈ ನಿರ್ಧಾರದ ಬಗ್ಗೆ ಅವರು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನ ನೋಡಬೇಕಾಗಿದೆ. ಕನ್ನಡಿಗರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲವಹಳ್ಳಿ ಠಾಣೆ ಪೊಲೀಸರಿಂದ ಸೋನು ನಿಗಮ್ಗೆ ನೋಟಿಸ್ ನೀಡಲಾಗಿದೆ. ಇಮೇಲ್ ಹಾಗೂ ಪೋಸ್ಟ್ ಮೂಲಕ ಸೋನುಗೆ ನೋಟಿಸ್ ಹೋಗಿದೆ. ನೋಟಿಸ್ ತಲುಪಿದ 1 ವಾರದೊಳಗಡೆ ವಿವರಣೆ ನೀಡಲು ಸೂಚನೆ ನೀಡಲಾಗಿದೆ. ಇನ್ನು ಸೋನು ನಿಗಮ್ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ, ನಾನು ಕರ್ನಾಟಕದಲ್ಲಿ ಇರುವಾಗ ಮಾತ್ರವಲ್ಲದೆ ಪ್ರಪಂಚದ ಬೇರೆ ಎಲ್ಲಿಯೂ ಭಾಷೆ, ಸಂಸ್ಕೃತಿ, ಸಂಗೀತಗಾರರು, ರಾಜ್ಯ ಮತ್ತು ಜನರಿಗೆ ಅಭೂತಪೂರ್ವ ಪ್ರೀತಿಯನ್ನ ನೀಡಿದ್ದೇನೆ. ಹಿಂದಿ ಸೇರಿದಂತೆ ಇತರ ಭಾಷೆಗಳಲ್ಲಿನ ನನ್ನ ಹಾಡುಗಳಿಗಿಂತ ನನ್ನ ಕನ್ನಡ ಹಾಡುಗಳು ನನಗೆ ಹೆಚ್ಚು ಗೌರವಿಸುತ್ತೆ. ನಾನು ಕನ್ನಡದ ಹಾಡುಗಳಿಗೆ ಹೆಚ್ಚು ಗೌರವಿಸುತ್ತೇನೆ. ಇದಕ್ಕೆ ಸಾಕ್ಷಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ 100 ವಿಡಿಯೋಗಳು ಹರಿದಾಡ್ತಾ ಇವೆ. ಕರ್ನಾಟಕದಲ್ಲಿ ಪ್ರತಿ ಸಂಗೀತ ಕಚೇರಿಗೆ ನಾನು ಸಿದ್ಧಪಡಿಸುವ ಕನ್ನಡ ಹಾಡುಗಳ ಗಂಟೆಗೂ ಹೆಚ್ಚು ನನ್ನ ಬಳಿ ಇದೆ. ಆದರೆ ನಾನು ಯಾರಿಂದಲೂ ಅವಮಾನ ಮಾಡಿಸಿಕೊಳ್ಳಲು ಇಷ್ಟವಿಲ್ಲ. 51 ವರ್ಷ ವಯಸ್ಸಿನವನಾಗಿದ್ದೇನೆ. ನನ್ನ ಜೀವನದ ದ್ವಿತೀಯಾರ್ಧದಲ್ಲಿ ಮತ್ತು ನನ್ನ ಮಗನಂತಹ ಚಿಕ್ಕವನಾದ ಯಾರಾದರೂ ಭಾಷೆಯ ಹೆಸರಿನಲ್ಲಿ ಸಾವಿರಾರು ಜನರ ಮುಂದೆ ನೇರವಾಗಿ ನನಗೆ ಬೆದರಿಕೆ ಹಾಕಿದ್ದಕ್ಕಾಗಿ ಅಪರಾಧ ಮಾಡಲು ಅರ್ಹನಾಗಿದ್ದೇನೆ. ಅದು ನನ್ನ ಕೆಲಸದ ವಿಚಾರಕ್ಕೆ ಬಂದಾಗ ನನ್ನ 2ನೇ ಭಾಷೆಯಾಗಿದೆ. ಅದು ನನ್ನ ಮೊದಲ ಸಂಗೀತ ಕಚೇರಿಯ ನಂತರ. ಇನ್ನು ಕೆಲವರು ನನ್ನನ್ನು ಪ್ರಚೋದನೆ ಮಾಡಿದ್ರು. ಅವರವರೇ ಮುಜುಗರಕ್ಕೀಡಾಗಿ ಬಾಯಿ ಮುಚ್ಚಿಕೊಳ್ಳುವಂತೆ ಕೇಳುತ್ತಿದ್ರು. ತುಂಬಾ ವಿನಮ್ರವಾಗಿ ಪ್ರೀತಿಯಿಂದ ಕಾರ್ಯಕ್ರಮ ಶುರುವಾಗಿದೆ. ಇದು ನನ್ನ ಮೊದಲ ಹಾಡು. ನಾನು ಅವರನ್ನ ನಿರಾಸೆ ಮಾಡುವುದಿಲ್ಲ. ಸಂಗೀತಗಾರರು ಮತ್ತು ತಂತ್ರಜ್ಞರು ಸಿಂಕ್ ಆಗಿರುವುದರಿಂದ ಪ್ರತಿಯೊಬ್ಬ ಕಲಾವಿದರು ಹಾಡಿನ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ. ಆದರೆ ಅವರು ಗಲಾಟೆ ಸೃಷ್ಟಿಸಲು ಮತ್ತು ನನಗೆ ಹುಚ್ಚುಚ್ಚಾಗಿ ಬೆದರಿಕೆ ಹಾಕಲು ಮಾಡ್ತಾ ಇದ್ರು. ಯಾರದು ತಪ್ಪು ಹೇಳಿ? ನಾನು ದೇಶ ಪ್ರೇಮಿಯಾಗಿದ್ದೇನೆ. ವಿಶೇಷವಾಗಿ ಪಹಲ್ಗಾಮ್ನಲ್ಲಿ ಸಂಭವಿಸಿದ ನಂತರ ಭಾಷೆ, ಜಾತಿ ಅಥವಾ ಧರ್ಮದ ಹೆಸರಿನಲ್ಲಿ ದ್ವೇಷವನ್ನು ಸೃಷ್ಟಿಸಲು ಪ್ರಯತ್ನಿಸುವ ಯಾರನ್ನೋ ನಾನು ದ್ವೇಷಿಸುತ್ತೇನೆ. ನಾನು ಅವರಿಗೆ ಶಾಲೆಗೆ ಹೋಗಬೇಕಾಗಿತ್ತು ಮತ್ತು ವಿಷಯ ಮುಗಿದು 1 ಗಂಟೆಗೂ ಹೆಚ್ಚು ಕಾಲ ಕನ್ನಡ ಹಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಇದೆಲ್ಲ ಇದೆ. ಇಲ್ಲಿ ಯಾರದು ತಪ್ಪು ಎಂದು ನಿರ್ಧರಿಸಲು ನಾನು ಕರ್ನಾಟಕದ ಪ್ರಜ್ಞಾವಂತ ಜನರಿಗೆ ಬಿಟ್ಟಿದ್ದೇನೆ. ನಿಮ್ಮ ತೀರ್ಪನ್ನು ನಾನು ಸುಲಲಿತವಾಗಿ ಸ್ವೀಕರಿಸ್ತೀನಿ. ನಾನು ಕರ್ನಾಟಕದ ಕಾನೂನು ಸಂಸ್ಥೆಗಳು ಮತ್ತು ಪೊಲೀಸರನ್ನ ಸಂಪೂರ್ಣವಾಗಿ ಗೌರವಿಸುತ್ತೇನೆ ಮತ್ತು ನಂಬುತ್ತೇನೆ. ನನ್ನಿಂದ ಏನನ್ನ ನಿರೀಕ್ಷಿಸುತ್ತಿದೆಯೋ ಅದನ್ನು ಅನುಸರಿಸುತ್ತೇನೆ. ನಾನು ಕರ್ನಾಟಕದಿಂದ ದೈವಿಕ ಪ್ರೀತಿಯನ್ನ ಪಡೆದಿದ್ದೇನೆ ಮತ್ತು ನಿಮ್ಮ ತೀರ್ಪಿನ ಹೊರತಾಗಿಯೂ ಯಾವುದೇ ದುರುದ್ದೇಶವಿಲ್ಲದೆ ಅದನ್ನು ಯಾವಾಗಲೂ ಪಾಲಿಸುತ್ತೇನೆ ಎಂದು ಸೋನು ನಿಗಮ್ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಅದೇನಿರಲಿ, ಸೋನು ವಿರುದ್ಧ ಕೆಂಡ ಕಾರ್ತಿದ್ದ ಕನ್ನಡಿಗರಿಗೆ ಇದು ಒಳ್ಳೆಯ ವಿಚಾರವಾಗಿದೆ. ಸಭೆಯಲ್ಲಿ ಒಳ್ಳೆಯ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅಂತಿದ್ದಾರೆ ಕನ್ನಡಿಗರು.
ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.